ನಿಜವಾಗಿಯೂ ಖುಷಿ ಥರ ಇಲ್ಲಮ್ಮ, ಯಾವುದೋ ದೇಶದ ರಾಜ್ಕುಮಾರಿ ಥರ ಇದ್ದಾಳೆ ಅಂದ್ಲು ಸ್ವರಾಜಮ್ಮ ಅವರು ಮೈಮರೆತು. ಎಲ್ಲರೂ ಕೆಲವು ಕ್ಷಣಗಳ ಕಾಲ ಅದೇ ಗುಂಗಿನಲ್ಲಿದ್ದರು. ಹೊರಗಿನ ಕಿಟಕಿಯಿಂದ ನೋಡ್ತಿದ್ದ ಸೂರ್ಯನೂ ಸಹ. ಅನ್ವಿಕಾ ತಕ್ಷಣ ಅರ್ಜುನ್ಗಾಗಿ ಹುಡುಕಿದ್ಲು. ಅವನು ಯಾವಾಗ ಮೇಲೆ ಹೋದ್ನೋ ಕಾಣಿಸ್ಲಿಲ್ಲ. ಇಲ್ಲಿ ಸಮಾರಂಭಕ್ಕಿಲ್ವಲ್ಲ ಅಂತ ಸಂಕಟಪಟ್ವು. ಆದರೆ ಅಲ್ಲಿ ಅಷ್ಟು ಜನರ ಮುಂದೆ ನಮ್ಮ ಮಗಳನ್ನು ನೋಡಿದ ಮೇಲೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಅಂದರು ವಾಸವಿ. ಅವಳಿಗೆ ಇಲ್ಲೇ ಇರಬೇಕು ಅಂತ ಆಸೆ ಇರುತ್ತೆ ಅಜ್ಜಮ್ಮ, ಆದರೆ ಬಂದ ಅವಕಾಶವನ್ನು ಬಿಟ್ಕೊಟ್ರೆ ಆಮೇಲೆ ಅವಳೇ ಬೇಜಾರು ಮಾಡ್ಕೊಳ್ತಾಳಲ್ವಾ, ಅದಕ್ಕೆ ಡ್ಯಾಡಿ ಕಳಿಸಿದ್ದು. ಆದರೆ ಮಮ್ಮಿನೇ ಡ್ಯಾಡಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೀರಾ ಅನ್ವಿಕಾಳನ್ನು ನೋಡಿದ್ಲು. ಖುಷಿ ಜೊತೆ ಮಾತಾಡಬೇಕು ಅಂತ ಎಲ್ಲರೂ ಅಂದ್ಕೊಳ್ತಿರುವಾಗಲೇ ಹೀರಾಳಿಗೆ ಹರ್ಷ ವಿಡಿಯೋ ಕಾಲ್ ಮಾಡ್ದ. ಫೋನ್ ತಗೊಂಡಾಗ ಖುಷಿ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು ಕಾಣಿಸ್ತಿತ್ತು. ನೀವು ಉದ್ಯಮಿ ಅರ್ಜುನ್ ರಾಮ್ ಅವರ ಮಗಳಲ್ವಾ? ಹೌದು. ನಿಮ್ಮ ಡ್ಯಾಡಿ ಭಾರತದ ಕೋಟ್ಯಾಧಿಪತಿಗಳಲ್ಲೊಬ್ಬರು. ನೀವು ಅಂದ್ಕೊಂಡ್ರೆ ನಿಮಗ ಕಂಪ್ನಿಗಳ ಸಾಲುಗಟ್ಟಿ ನಿಲ್ಲುತ್ತವೆ, ಆದರೆ ನೀವೊಬ್ಬ ಸಾಮಾನ್ಯ ಹುಡುಗಿ ಅಂತ ಇಲ್ಲಿ ಶೋ ನೀಡಲು ಕಾರಣ ಏನು? ನನ್ನ ಡ್ಯಾಡಿ ನನಗೆ ಮತ್ತು ನನ್ನ ಅಕ್ಕ ಹೀರಾಳಿಗೆ ಸ್ವತಂತ್ರವಾಗಿ ಹೇಗೆ ಬದುಕಬೇಕು ಅಂತ ಚಿಕ್ಕಂದಿನಿಂದಲೂ ಹೇಳ್ತಾ ಮಾಡಿಯೂ ತೋರಿಸ್ತಾ ಬೆಳೆಸಿದ್ದಾರೆ. ಅವರ ಪ್ರಭಾವ ಬೆಳೆಸ್ಕೊಂಡ್ರೆ ಅದರಲ್ಲಿ ನನ್ನ ಸಾಧನೆ ಏನಿದೆ? ಏನನ್ನಾದರೂ ನನ್ನ ಸ್ವಂತ ಶಕ್ತಿಯಿಂದ ಸಾಧಿಸಿದ್ರೆ ಮಾತ್ರ ಅದರಲ್ಲಿ ತೃಪ್ತಿ ಮತ್ತು ಸಂತೋಷ ಸಿಗುತ್ತೆ. ನಾನು ಏನೇ ಮಾಡಿದ್ರು ಡ್ಯಾಡಿಗೆ ಹೇಳಿ ಅವರ ಸಲಹೆ ತೊಗೋತೀನಿ. ಕೊನೆಯದಾಗಿ ನನ್ನ ನಿರ್ಧಾರ ಏನೇ ಇದ್ದರೂ ಡ್ಯಾಡಿ ಅದಕ್ಕೆ ಒಪ್ಪಿ ಕೊಡ್ತಾರೆ. ನಾನು ನನ್ನದೇ ಆದ ಗುರುತು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಡ್ಯಾಡಿ ಹೆಸರನ್ನು ಬಳಸ್ಕೊಂಡಿಲ್ಲ. ಅಂದ ಹಾಗೆ ಥ್ಯಾಂಕ್ ಯು. ನನ್ನ ಕುಟುಂಬದವರು ನನ್ನ ಕಾಲ್ಗಾಗಿ ಕಾಯ್ತಿರ್ತಾರೆ ಅಂತ ಸಣ್ಣ ನಗು ಮತ್ತು ವಿನಯದೊಂದಿಗೆ ಹೇಳಿದ ಖುಷಿ ಮೇಕಪ್ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ಮೇಕಪ್ ತೆಗೆದು ತನ್ನ ಸಹ ಮಾಡೆಲ್ಗಳಿಗೆ ಬಾಯ್ ಹೇಳಿ ಬರೋ ಅಷ್ಟರಲ್ಲಿ ಹರ್ಷ ಅವಳಿಗಾಗಿ ಕಾಯ್ತಿದ್ದ. ಹಾಯ್ ಹೀರೋ ಅಂತಿದ್ದು ಖುಷಿಯನ್ನು ಎತ್ಕೊಂಡು ಸುತ್ತ ತಿರುಗಿಸಿ, ನನ್ನ ಪುಟ್ಟಿ ಎಷ್ಟು ದೊಡ್ಡವಳಾಗ್ಬಿಟ್ಟೆ, ಭಾಷಣ ಮಾತ್ರ ಅದ್ಭುತವಾಗಿತ್ತು, ಆ್ಯಂಡ್ ಡ್ರೆಸ್ನಲ್ಲಂತೂ ರಾಜ್ಕುಮಾರಿಯೇ ನೀನು. ಥ್ಯಾಂಕ್ ಯು ಅಂತ ನಗ್ತಾ ಹೇಳಿ, ಹಸಿವಾಗ್ತದೆ ಬಾವಾ ಅಂತ ಹೊಟ್ಟೆ ಹಿಡ್ಕೊಂಡ್ಲು. ಅವಳ ಹತ್ತಿರದ ಹೋಟೆಲ್ ಕರ್ಕೊಂಡು ಹೋಗಿ ಊಟ ಕೊಡಿಸಿದ ಹರ್ಷ ನಗ್ತಾ ಮಾತಾಡ್ದ. ಅವ್ರನ್ನ ಯಾರೋ ಫೋಟೋ ತೆಗೆದು ಹರ್ಷನ್ ತಾಯಿ ರೇಷ್ಮಾಳಿಗೆ ಕಳಿಸಿದ್ರು. ರೇಷ್ಮಾಳ ಗೆಳತಿಯೊಬ್ಬರು ಅದನ್ನು ನೋಡಿದ್ರು. ಮನೆಗೆ ಹೋಗೋಣವಾ ಬಾವಾ? ಹಾಂ ಹೋಗೋಣ. ನೇರವಾಗಿ ವಿಮಾನ ನಿಲ್ದಾಣಕ್ಕೆ ತಲುಪಿ ಹೈದರಾಬಾದ್ ವಿಮಾನ ಹತ್ತಿದ್ರು ಇಬ್ಬರು. ಖುಷಿ ಮಾತುಗಳನ್ನ ಕೇಳಿದ ಮೇಲೆ ಎಲ್ಲರ ಹೃದಯಗಳು ಸಂತೋಷದಿಂದ ಉಬ್ಬಿದ್ವು. ತಮ್ಮ ಹತ್ರ ಹಠ ಮಾಡಿ ಗಲಾಟೆ ಮಾಡ್ತಿದ್ದ ಖುಷಿ ಮಾಧ್ಯಮಗಳ ಮುಂದೆ ಎಷ್ಟು ಗಂಭೀರವಾಗಿ ತಂದೆ ಮರ್ಯಾದೆ ಕಡಿಮೆ ಆಗದಂತೆ ಮಾತಾಡಿದ ರೀತಿ ಎಲ್ರಿಗೂ ಇಷ್ಟ ಆಯಿತು. ಸೂರ್ಯ ತೋಟದಲ್ಲಿ ಬೆಂಚ್ ಮೇಲೆ ಕೂತು ಆಕಾಶ ನೋಡ್ತಿದ್ದ. ಅವನಿಗೆ ಹುಡುಕ್ತಾ ಬಂದ ಸತ್ಯ, ಏನಣ್ಣ ಈ ಕತ್ಲಲ್ಲಿ ಏನು ಮಾಡ್ತಿದ್ಯಾ ಅಂತ ಪಕ್ಕದಲ್ಲಿ ಕೂತ್ಲು. ಏನಿಲ್ಲಮ್ಮ, ನನಗೆ ಗೊತ್ತು ನೀನು ಖುಷಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅಂದಾಗ ಅವನು ಸುಳ್ಳು ಹೇಳಲಿಲ್ಲ. ಅವಳಿಗೆ ನೀನಂದರೆ ಇಷ್ಟ ಅಣ್ಣ, ನನಗೆ ಗೊತ್ತು ಸತ್ಯ, ಆದರೆ ಅವಳಿಗೆ ನಾನೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವಳು ನಿನ್ನಿಂದ ಏನನ್ನೋ ಬಯಸೋಳಲ್ಲ, ಬಯಸೋದ್ರಲ್ಲಿ ತಪ್ಪಿಲ್ಲ. ಅವಳ ಇಷ್ಟವನ್ನು ಒಪ್ಕೊಂಡೆ. ಅರ್ಜುನ್ ಸರ್ ಮುಂಬೈ ಕಳಿಸಿದ್ದಾರೆ. ನಾಳೆ ನಾನು ಅವಳು ಕೇಳಿದ್ದನ್ನು ಕೊಡಲು ಆಗದೆ ಹೋಗುತ್ತೇನೋ ಎಂಬ ಭಯ ನನ್ನನ್ನು ಕಾಡ್ತಿದೆ ಸತ್ಯ. ನನ್ನ ಪ್ರೀತಿಗಾಗಿ ಅವಳು ತನ್ನ ಇಷ್ಟಗಳನ್ನ ಯಾಕೆ ಸಾಯಿಸ್ಕೊಳ್ಬೇಕು? ಅವಳು ಮಹಾರಾಣಿ, ಆದೇಶ ಕೊಡಬೇಕು ಹೊರತು ಕೇಳಬಾರ್ದು. ಯಾವಾಗಲೂ ಹೀಗೆ ಇರಲ್ಲ ಅಣ್ಣ, ನೀನು ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡ್ತಾ ಖುಷಿಯನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅಂದ ಸತ್ಯ. ಸಮಾಧಾನ ಮಾಡಿದ ಮಾತು ಸೂರ್ಯನಿಗೆ ಸರಿ ಅನ್ನಿಸ್ಲಿಲ್ಲ. ಮೊದಲು ತಾನೇನಂತ ಸಾಬೀತುಪಡಿಸ್ಬೇಕು, ಆಮೇಲೆ ಖುಷಿಯನ್ನು ತನ್ನ ಜೀವನಕ್ಕೆ ಬರಮಾಡ್ಕೊಳ್ಬೇಕು. ಅರ್ಜುನ್ ಅವರು ಹೇಳಿದ್ದು ಅದನ್ನೇ ಅಲ್ವೇ, ಖುಷಿಗೆ ತೊಂದರೆ ಆಗಬಾರ್ದು ಅಂತ. ಸತ್ಯ ಅಲ್ಲಿಂದ ಎದ್ದು ಹೋಗಿದ್ರು. ಸೂರ್ಯ ಬಹಳ ಹೊತ್ತು ಅಲ್ಲೇ ಇದ್ದು ಆಮೇಲೆ ತಾರಸಿ ಮೇಲೆ ಹೋದ. ಅವನ ಮೇಲೆ ಹೋದ 1/4 ಗಂಟೆ ಖುಷಿ ಮತ್ತು ಹರ್ಷ ಬಂದರು. ಮನೆಯವರೆಲ್ಲರೂ ನಿದ್ದೆ ಮಾಡ್ತಿದ್ರಿಂದ ಇಡೀ ಮನೆ ಶಾಂತವಾಗಿತ್ತು. ಕಾರ್ನಿಂದ ಇಳಿದು, ಹೀರೋ, ನಾನು ಸೂರ್ಯನನ್ನು ನೋಡಬೇಕು, ಸ್ವಲ್ಪ ಸಹಾಯ ಮಾಡು ಅಂತ ಖುಷಿ ಪೀಡಿಸಿದ್ಲು. ಪುಟ್ಟ ಮಾಯಿಗೆ ಸಮಯ ಎಷ್ಟಾಗಿದೆ ಗೊತ್ತಾ? ನಿನ್ನ ವಾಚ್ ಕೆಲಸ ಮಾಡ್ತಿಲ್ವಾ ಅಂತ ತನ್ನ ವಾಚ್ ನೋಡಿ 1 ಗಂಟೆ ಆಗ್ತಿದೆ ಅಂದ. ಜೋಕ್ ಮಾಡಬೇಡ ಬಾವಾ, ಈ ಸಮಯದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಪ್ರಿಯಕರನ್ನು ತೋರಿಸು ಅಂತ ಹಠ ಮಾಡಿದ್ಲು. ಸರಿ ಬಿಡು, ನಿನಗೆ ಮತ್ತು ಹೀರಾಳಿಗೆ ನಾನು ಸಹಾಯ ಮಾಡಿದ್ದೆ, ಆ ಕೃತಜ್ಞತೆ ನಿನಗಿಲ್ಲ ಅಂತ ಮುಖ ಹಾಕಿ, ನನಗೆ ಸಹಾಯ ಮಾಡದಿದ್ದರೆ ಅಲ್ಲಿ ನಿನ್ನನ್ನು ಒಬ್ಬ ಮಾಡೆಲ್ ಹುಡುಗಿ ಪೀಡಿಸ್ತಿದ್ಲು, ಅವಳ ಜೊತೆಗೆ ನೀನು ಊಟ ಮಾಡಿದ್ದು ಅಂತ ಬೆಳಿಗ್ಗೆ ಹೀರಾಳಿಗೆ ಹೇಳ್ತೀನಿ ಅಂದ್ಲು. ಅಯ್ಯೋ ಅಮ್ಮ, ನನ್ನ ಸಂಸಾರಕ್ಕೆ ಬೆಂಕಿ ಇಡೋದಕ್ಕೆ ನೀನು ಬೇರೆ ಕೆಲಸ ಇಲ್ವಾ? ಪ್ರೀತಿ ಅಂದರೆ ಅಷ್ಟೇ ಹೀರೋ, ಎಲ್ಲಿಲ್ಲದ ಧೈರ್ಯ ಕೊಟ್ಟುಬಿಡುತ್ತೆ. ತುಂಬ ದೊಡ್ಡ ನೀತಿ ಹೇಳಿದೆ, 10 ನಿಮಿಷ ಅಷ್ಟೇ ಸಮಯ ಅಂದ ಹರ್ಷ. ಥ್ಯಾಂಕ್ ಯು ಅಂತ ನಗ್ತಾ ಹರ್ಷನ ಹಿಂದೆ ತಾರಸಿಯ ಮೇಲೆ ಹೋದ್ಲು ಖುಷಿ. ಹರ್ಷ ಹೊರಗಡೆ ನಿಂತರೆ ಅವಳು ಬಾಗಿಲು ತೆರೆದು ಒಳಗೆ ಹೋದ್ಲು. ಕಾತ್ವಿಕ್ ಬೆಡ್ ಮೇಲೆ ಮಲಗಿದ್ರೆ ಸೂರ್ಯ ಸೋಫಾದಲ್ಲಿ ಮುದ್ರುಕೊಂಡು ಮಲಗಿದ್ದ. ಅವನ ಮುಖದಲ್ಲಿ ನೋವಿರೋದು ಅವಳಿಗೆ ಕಾಣ್ತು. ಹೊರಗಿದ್ದ ಹರ್ಷ ಹೀರಾಳಿಗೆ ಮೇಲೆ ಬರೋದಕ್ಕೆ ಸಂದೇಶ ಕಳಿಸ್ತಾ. ಅವಳದನ್ನು ನೋಡಿದ್ರು, ಆದರೆ ಉತ್ತರಿಸಲಿಲ್ಲ. ರಾಕ್ಷಸಿ ಅಂತ ಹೊರಗೆ ಬೈತಾ ಪಕ್ಕಕ್ಕೆ ನೋಡಿದ್ರೆ ಕೈ ಕಟ್ಕೊಂಡು ಕೋಪದಿಂದ ನೋಡ್ತಾ ಹೀರಾ ನಿಂತಿದ್ಲು.
ಸತ್ತೆ, ಇವತ್ತು ನನ್ನ ದಿನವೇ ಸರಿ ಇಲ್ಲ ಅಂದ್ಕೊಳ್ತಾ ಹೇ ಬೇಬಿ ಇನ್ನು ನಿದ್ದೆ ಬಂದಿಲ್ವಾ ಅಂತ ಹಲ್ಲು ಕಿರಿಯುತ್ತಾ ಹತ್ರ ಹೋಗ್ತಿದ್ದಾಗ ಈರ ಫೋನ್ ತೆಗೆದು ಹರ್ಷನ್ ಮುಂದೆ ಹಿಡಿದ್ಲು. ಹರ್ಷನ್ ಎದ್ದಿದ್ದ ಸಕ್ಕಂತು, ಯಾಕಂದರೆ ವಿಡಿಯೋ ಕಾಲ್ನಲ್ಲಿ ಮಾನ್ಸ್ಟರ್ ಅರ್ಜುನ್ ಇದ್ದರು. ಅವ್ರು ಗಂಭೀರವಾಗಿ ನೋಡ್ತಾ ಖುಷಿಯಲ್ಲಿದ್ದಾಳೆ ಅಂತ ಕೇಳಿದ್ರು. ಬಾಯಿ ಹೊಣಗಿ ಮಾತು ಬರದಂತಾದ ಹರ್ಷ ಮಾನ್ಸ್ಟರ್ ಜೊತೆ ಸುಳ್ಳು ಹೇಳೋದು ಅಪಾಯ ಅಂತ ತಿಳಿದು ರೂಮ್ ಒಳಗಡೆ ಇದ್ದಾಳೆ ಹೀರೋ ಅಂದ. ಯಾವ ರೂಮ್? ನಮ್ಮ ರೂಮ್. ಸೂರ್ಯನ ನೋಡಬೇಕು ಅಂತ ಹಠ ಮಾಡಿದ್ರೆ ಇಲ್ಲ ಅನ್ನೋಕ್ಕಾಗದೆ ಕರ್ಕೊಂಡು ಬಂದೆ, ಜಸ್ಟ್ 2 ನಿಮಿಷ ಆಯ್ತು ಅಷ್ಟೇ ಅಂತ ಗಾಬರಿಯಿಂದ ಹೇಳ್ತಿರುವಾಗಲೇ ಅರ್ಜುನ್ ಕಾಲ್ ಕಟ್ ಮಾಡಿದ್ರು. ಹೀರಾಳನ ಕೋಪದಿಂದ ನೋಡ್ತಾ ನೀನು ಕೂಡ ನನಗೆ ವಿಲನ್ ಥರ ಆಗ್ಬಿಟ್ಟೆ ಅಲ್ವಾ ಅಂದ ಹರ್ಷ. ಮತ್ತು ಬೆಳಗ್ಗೆ ನನಗೆ ಹೇಳಿದೆ ಒಬ್ಬನೇ ಹೋಗಿದ್ದೆ ಅಲ್ವಾ, ಅದಕ್ಕೆ ಶಿಕ್ಷೆ ಇದು. ರಾಕ್ಷಸಿ, ಅದಕ್ಕೆ ಅಂತ ನನ್ನ ಮಾನ್ಸ್ಟರ್ ಹತ್ರ ಸಿಕ್ಕಾಕಿಸ್ತೀಯಾ? ಈಗಾಗಲೇ ಮುಂಜಾನೆ ಒಂದು ತಪ್ಪಿತಸ್ಥ ಭಾವನೆಯಲ್ಲಿ ಹೋಗಿದೆ, ಈಗ ಅದನ್ನು ಇನ್ನೂ ಜಾಸ್ತಿ ಮಾಡಿದೆ. ಹೋಗು ನಿನ್ನ ಜೊತೆ ಮತ್ತು ನಿಮ್ಮ ಡ್ಯಾಡಿ ಜೊತೆ ನಾನು ಮಾತಾಡಲ್ಲ ಅಂತ ಹರ್ಷ ಬಾಗಿಲು ತಡ್ತಾ. ಆಯಾಸದಿಂದ ಮಲಗಿದ್ದ ಸೂರ್ಯನ ಹಣೆ ಮೇಲಿನ ಕೂದಲನ್ನು ಸರಿಪಡಿಸಿ ಮುತ್ಕೊಡಲು ಮುಂದಾದ ಖುಷಿ ಆ ಸದ್ಯಕ್ಕೆ ತಕ್ಷಣ ದೂರ ಸರಿದ್ಲು. ಬಲವಾಗಿ ಬಾಗಿಲು ತಟ್ಟಿದ್ರಿಂದ ಸೂರ್ಯನು ಎಚ್ಚರಗೊಂಡ. ಎದುರಿ ಖುಷಿಯನ್ನು ಕಂಡು ಮೊದಲು ಆಶ್ಚರ್ಯಪಟ್ಟ. ಅವಳು ಹಾಯ್ ಅಂದ್ಲು. ಖುಷಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಸುಮ್ಮನೆ ಬಂದೆ ಅಂತ ಹೇಳಿ ಖುಷಿ ಬಾಗಿಲು ತೆಗೆದ್ಲು. ಅವಳು ಹೊರಗೆ ಬರೋದು ಮತ್ತು ಅರ್ಜುನ್ ಅಲ್ಲಿಗೆ ಬರೋದು ಒಂದೇ ಸಲ ನಡೀತು. ಏನಾಯಿತು ಹೀರೋ, ಯಾಕಿಷ್ಟು ಗಾಬರಿ? ಮುಖದಲ್ಲಿ ಯಾಕಿಷ್ಟು ಬೆವರು? ಅಷ್ಟೊಂದು ಜೋರಾಗಿ ಯಾಕೆ ಬಾಗಿಲು ತರ್ತಿದ್ಯಾ ಅಂತ ಖುಷಿ ಕೇಳ್ತಿದ್ದಾಗಲೇ ಕತ್ತಲಿಂದ ಬೆಳಕಿಗೆ ಬರ್ತಿದ್ದ ಮಾನ್ಸ್ಟರ್ ಅರ್ಜುನನ್ನು ನೋಡಿ ಅವಳ ಬಾಯಿ ಬಂದಾಯಿತು. ಪಕ್ಕದಲ್ಲಿದ್ದ ಹೀರಾ ಕಂಡ್ಲು. ಹರ್ಷನನ್ನು ನೋಡ್ತಾ ಏನು ಮಾಡಿದೆ? ರಹಸ್ಯವಾಗಿ ಇಡು ಅಂದರೆ ಪ್ರಚಾರ ಮಾಡಿದ್ಯಾ ಅಂತ ಅವನ ಕಾಲು ತುಳಿದ್ಲು. ಪುಟಿ, ನೀನು ಕೂಡ ಹೀಗಂದರೆ ನಾನು ಸುಮ್ಮನೆ ಇರಲ್ಲ. ಆ ಹೀರಾಳೆ ನಿಮ್ಮ ಡ್ಯಾಡಿ ಹತ್ರ ನನ್ನ ಹಾಕ್ಸಿದ್ಲು. ಈಗ ನೀನು ಏನಾದರೂ ಮಾಡ್ಕೋ ಅಂತ ಮಾಸ್ಟರ್ ಎದುರಿಸೋ ಧೈರ್ಯ ಇಲ್ಲದೆ ಹರ್ಷ ಒಳಗೆ ಹೋಗಿ ಬಾಗಿಲು ಹಾಕೊಂಡ. ಏನಾಯಿತು ಸರ್, ಯಾಕಿಷ್ಟು ಗಾಬರಿ ಆಗಿದ್ದೀರಾ ಅಂತ ಎದ್ದು ಬಂದ ಸೂರ್ಯ ಕೇಳ್ದ. ಏನಿಲ್ಲಪ್ಪ, ನಿನ್ನ ಗೆಳತಿ ನಿನ್ನ ನೋಡಬೇಕಂದಿದ್ದಕ್ಕೆ ನಾನು ಒಪ್ಪಿದೆ, ಅದಕ್ಕೆ ಅವಳ ಡ್ಯಾಡಿ ಹತ್ರ ಸಿಕ್ಬಿದ್ದೆ ಅಂದ ಹರ್ಷ. ಏನೂ ಅಂತ ಸೂರ್ಯ ಕಿರಿಸ್ದ. ಏನಿಲ್ಲ, ಸೈಲೆಂಟಾಗಿ ಮಲಗು ಸ್ವಾಮಿ, ನೀನು ಎಚ್ಚರ ಆಗಿದೆಯಾ ಅಂತ ತಿಳಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ ಅಂತ ಸೂರ್ಯನನ್ನು ಮಲಗಿಸಿ ಹೊದಿಕೆ ಒದಿಸಿ ಹರ್ಷ ಶೌಚಾಲಯದೊಳಗೆ ಹೋಗಿ ಬಾಗಿಲು ಹಾಕೊಂಡ. ಇಲ್ಲಿ ಏನು ನಡೀತಿದೆ ಖುಷಿ ಅಂತ ಅರ್ಜುನ್ ಗಂಭೀರವಾಗಿ ಕೇಳಿದ್ರು. ಏನಿಲ್ಲ ಡ್ಯಾಡಿ, ಸುಮ್ಮನೆ ಅವನ್ನ ನೋಡ್ಬೇಕನ್ಸಿ ಭಾವನ ಜೊತೆ ಬಂದೆ ಅಂತ ಕೈ ಕಟ್ಕೊಂಡು ಹೇಳಿದ್ಲು. ಅದಕ್ಕೆ ಸಮಯ ಇದಾ ಅಂತ ಅವರ ಧ್ವನಿ ಏರ್ತಿದ್ದಾಗ, ಪ್ಲೀಸ್ ಡ್ಯಾಡಿ, ಈ ವಾರ ಅಷ್ಟು ನಾನು ಇಲ್ಲಿರೋದು, ಆಮೇಲೆ ಅವನಿಂದ ದೂರ 5 ವರ್ಷ ಹೋಗ್ತೀನಿ, ಮಧ್ಯದಲ್ಲಿ ಒಂದು ಸಲಾನು ನೋಡ್ತೀನೋ ಇಲ್ವೋ ಅಂದ್ಕೊಂಡೇ ಬಂದೆ ಅಂತ ಖುಷಿಯ ಕಣ್ಣಲ್ಲಿ ನೀರು ಬಂತು. ಹೀರಾ ಅವಳನ್ನ ಅಪ್ಕೊಂಡು ಕೆಳಗೆ ಬನ್ನಿ ಅಂತ ಅರ್ಜುನಲ್ಲಿಂದ ಹೊರಟು ಹೋದ್ರು. ಸೂರ್ಯನೇ ಹೋಗಿ ಬಾಗಿಲು ತೆಗೆದ. ಹತ್ತಿದ್ದ ಖುಷಿ ಮುಖ ನೋಡಿ ಲೈಟ್ ಹಾಕಿದ. ಅವಳು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ದಾಳೆ ಸೂರ್ಯ ಅಂದ್ಲು ಹೀರಾ. ಈ ಸಮಯದಲ್ಲಿ ಬೇಡ ಮೇಡಮ್, ಏನಿದ್ರು ನಾಳೆ ಬೆಳಗ್ಗೆ ಮಾತಾಡ್ತೀನಿ, ಪ್ಲೀಸ್ ಅವಳನ್ನ ಕರ್ಕೊಂಡು ಹೋಗಿ ಅಂದ. ಅವನ ಸಂಸ್ಕಾರ ಹೀರಾಳಿಗೆ ತುಂಬ ಇಷ್ಟ ಆಯಿತು. ನಿನ್ನ ಆಯ್ಕೆ ಬೆಸ್ಟ್ ಖುಷಿ, ಪರಿಸ್ಥಿತಿ ಏನಾದರೂ ಅವನ ಕೈ ಬಿಡಬೇಡ ಅಂತ ಸೂರ್ಯನ ಎದುರಲ್ಲೇ ಹೇಳಿ ಅವಳನ್ನ ಕರ್ಕೊಂಡು ಹೋದ್ಲು. ಹೋಗುವಾಗ ಖುಷಿ ನೋಡಿದ ನೋಟ ಸೂರ್ಯನ ಮನಸ್ಸಿನಲ್ಲಿ ಹಾಗೆಯೇ ಉಳಿಯಿತು. ಎಲ್ಲಿಗೆ ಹೋಗಿದ್ರಿ ಅಂತ ಅರ್ಜುನ್ ಇಲ್ಲದನ್ನು ಕಂಡು ಎತ್ತರಗೊಂಡು ಅನ್ವಿಕಾ ಕೇಳಿದ್ಲು. ಖುಷಿ ಬಂದಿದ್ದಾಳೆ, ಅವಳ ಹತ್ರ ಹೋಗಿದ್ದೆ ಅಂದರು. ಅನ್ವಿಕಾ ಹೇಳಲು ಹೋದಾಗ, ಮಲಗು, ಅವಳ ಆಯಾಸಗೊಂಡಿದ್ದಾಳೆ, ಬೆಳಗ್ಗೆ ಮಾತಾಡಬಹುದು ಅಂದರು. ನಿಮಗೆ ಕ್ಷಮೆ ಇರಲಿ ಅಂದ್ಲು ಅನ್ವಿಕಾ. ಸಂತೋಷವಾಗಿ ಮಲಗು ಪ್ಲೀಸ್ ಇತ್ತ ತಿರುಗಿ ಅಂದ್ಲು. ಅನ್ವಿಕಾ ನೆಗೆದು ಅವನೆದುರು ಬಂದು ಶರ್ಟ್ ಬಟನ್ ಎಳೆಯುತ್ತಾ, ಖುಷಿಗೆ ಅವಳು ಇಷ್ಟದ ಕೆಲಸ ಮಾಡೋದಕ್ಕೆ ಬಿಡಿ, ಆದರೆ ಇಲ್ಲೇ ಇದ್ದು ಓದುವಂತೆ ಮಾಡಿ, ಅವಳು ದೂರ ಹೋದರೆ ನಾನು ಮನೆಯಲ್ಲಿ ಒಬ್ಬಳೇ ಆಗ್ಬಿಡ್ತೀನಿ ಅಂದ್ಲು. ಅವಳು ಮಗುವಾಗಿದ್ದಾಗ ಒಬ್ಬಳೇ ಇದ್ದು ಬದುಕೋ ಧೈರ್ಯ ಕಲಿಸ್ದೆ, ಈಗೇನಾಯಿತು ಆ ಧೈರ್ಯಕ್ಕೆ ಅಂತ ಅರ್ಜುನ್ ಮೃದುವಾಗಿ ಕೇಳಿದ್ರು. ನಮ್ಮ ಮಗು ದೂರ ಹೋದ್ಮೇಲೆ ನಾನು ತುಂಬ ಮೃದುವಾಗಿಬಿಟ್ಟಿದ್ದೀನಿ ರೀ, ಯಾವಾಗ ಯಾವ ತೊಂದರೆ ಬರುತ್ತೋ ಅಂತ ಭಯ ಆಗುತ್ತೆ. ಮಕ್ಕಳು ಕಣ್ಮುಂದಿದ್ರೆ ಧೈರ್ಯವಾಗಿರುತ್ತೆ, ಯಾವಾಗಲೂ ನಮ್ಮ ಕಣ್ಮುಂದೆ ಇರ್ತಾರಾ? ಮದುವೆಯಾಗಿ ಬೇರೆ ಮನೆಗೆ ಹೋಗಬೇಕಾದವರು ಯಾಕೆ ಹೋಗ್ತಾರೆ? ಹರ್ಷ ಇಲ್ಲೇ ಇರ್ತಾನೆ, ಇನ್ನು ಖುಷಿ ಅವಳ ಮನಸ್ಸಿನಲ್ಲಿ ಸೂರ್ಯ ಇದ್ದಾನೆ, ಮುಂದೆ ಸೂರ್ಯನ ಒಪ್ಸೋಣ, ಅವನಿಗೆ ಯಾರಿದ್ದಾರೆ? ಮನೆ ಅಳಿಯನಾಗಿ ಬರೋದು ಕೇಳೋಣವಾ ಅಂದ್ಲು. ಬೇಡ, ಅವನಿಗೆ ನಿಂತರವೇ ಸ್ವಾಭಿಮಾನ ಜಾಸ್ತಿ, ಅವನು ಬರಲ್ಲ ಅಂದರು ಅರ್ಜುನ್. ಪ್ರೀತಿಸೋರ ಮುಂದೆ ಸ್ವಾಭಿಮಾನ ಯಾಕ್ರಿ, ಹೋಗಲಿ ಅವನು ಬರಲ್ಲ ಅಂದರೆ ನಾವ್ಯವರ ಹತ್ರ ಹೋಗೋಣ ಅಂದ್ಲು ಅನ್ವಿಕಾ. ಆಗ ನಿನ್ನ ಗಂಡನಿಗೆ ಸ್ವಾಭಿಮಾನ ಇಲ್ಲ ಅಂತಾನಾ? ಅರೇ ನಾನು ಹಾಗನ್ನ, ನಿಮ್ಮ ಮಗಳಿಗಾಗ ಅಷ್ಟು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕಾಗಲ್ವಾ ಅಂತ ಕೇಳ್ತಿರುವಾಗ ಅರ್ಜುನ್ ಅವಳನ್ನು ತದೇಕಚಿತದಿಂದ ನೋಡಿ, ಹೀಗೆ ಹುಚ್ಚು ಆಲೋಚನೆ ಮಾಡಿದ್ರೆ ಅಂಡಮಾನ ಕರ್ಕೊಂಡು ಹೋಗಿ ಸಂಸಾರ ಮಾಡ್ತೀನಿ ಅಂದರು. ಹೌದು, ಇನ್ನು ಏನು ಸಂಸಾರ, ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಆದಮೇಲೆ ಸುಮ್ಮನೆ ಇರ್ತಾರಾ? ನಮಗೆ ಮೊಮ್ಮಕ್ಕಳನ್ನ ಕೊಟ್ಟು ಅಜ್ಜಿ ತಾತ ಮಾಡ್ತಾರೆ ಅಂತ ಅನ್ವಿಕಾ ಹೇಳ್ತಿದ್ದಂತೆ ಅವರವಳನ್ನ ವಿಚಿತ್ರವಾಗಿ ನೋಡಿದ್ರು. ಅದನ್ನು ನೋಡಿ ನಕ್ಕ ಅನ್ವಿಕಾ, ಏನು ನೀವು ಹೀರೋ ಅಂತ ಅಂದಾಕ್ಷಣ ಯಾವಾಗಲೂ ಗಂಡ ಮತ್ತು ತಂದೆಯಾಗಿ ಇರ್ತೀರಾ, ಅಜ್ಜ ಆಗಲ್ವಾ ಅಂದ್ಲು. ಅದಕ್ಕಿನ್ನೂ 10 ವರ್ಷ ಬೇಕು, ಅಲ್ಲಿವರೆಗೆ ಈಗ ಬದುಕು ಸಾಕು. 10 ವರ್ಷನಾ? ಹೀರಾಳಿಗೆ 24 ವರ್ಷ, ಮದುವೆ ಆದಮೇಲೆ 2 ವರ್ಷ ಗ್ಯಾಪ್ ತೊಗೊಂಡ್ರು 27 ಅಥವಾ 28 ಮಗು ಬರಲ್ವಾ ಅಂದರು. ಅವಳಿನ್ನೂ ಮಗು ರೀ, ಅವಳ ಮಗುವನ್ನು
ಹೊತ್ಕೊಳ್ಬೇಕು ಅಂದರೆ ಶಕ್ತಿ ಬೇಕು. ನಿನ್ನ ಅಳಿಯನಿಗೆ ವಾರ್ನಿಂಗ್ ಕೊಡ್ತೀನಿ, ಅವಳು ಪೂರ್ತಿ ಸಿದ್ಧವಾದ ಮೇಲೆ ಮಗುವಿನ ಪ್ಲ್ಯಾನ್ ಮಾಡ್ಕೋ ಅಂತ. ಅವನ ಹಸಿವಿನಲ್ಲಿದ್ದಾನೆ ಅಲ್ವಾ, ಕನಿಷ್ಠ 6-7 ವರ್ಷ ಸಮಯ ತಗೋತಾನೆ ಅಂದರು. ಛೀ, ಏನು ಮಾತಿದು, ನಾನು ಒಪ್ಪಲ್ಲ. ಮದುವೆ ಆದ 2 ವರ್ಷಕ್ಕೆ ಮೊಮ್ಮಗನೋ ಮೊಮ್ಮಗಳೋ ಬೇಕಷ್ಟೇ ಅಂದ್ಲು. ಒಂದು ವೇಳೆ ಹೀರಾಳಿಗೆ 30 ವರ್ಷ ಆಗೋವರೆಗೆ ಮದುವೆ ಮಾಡಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಚೇಡ್ಸಿದ್ರು. ನಿಮ್ಮ ಜೊತೆ ಮಾತಾಡೋದೇನೆ ಬಿಡ್ತೀನಿ ಧರಣಿ ಮಾಡಿದ್ಲು. ಬೇಕಾದರೆ ಉಪವಾಸ ಮಾಡ್ತೀನಿ. ಅವಳ ವಯಸ್ಸಿನಲ್ಲಿ ನಾನು ಖುಷಿಯನ್ನು ಹೊತ್ತಿದ್ದೆ, ನನಗೇನೂ ಆಗಲಿಲ್ಲ. ನಿಮ್ಮ ಮಗಳಿಗೆ ಯಾಕೆ ಇಷ್ಟೊಂದು ಜಾಗ್ರತೆ? ನಾನು ಇಲ್ಲದಿದ್ದರೂ ಖುಷಿಯನ್ನು ಹೆತ್ತೆ ಬೆಳೆಸ್ದೆ. ಹೀರಾ ಆಗಿರೋದಕ್ಕೆ ಸಾಧ್ಯವಾ? ಚೇಚೆ, ಅವಳಿಗಷ್ಟು ತೊಂದರೆ ಯಾಕಾಗುತ್ತೆ, ನಾವೆಲ್ಲ ಇಲ್ವೇ? ಜೊತೆಗೆ ಪ್ರಾಣದಂತೆ ಪ್ರೀತಿಸೋ ಹರ್ಷ ಇದ್ದಾನೆ. ಅಂದರೆ ನಾನು ನಿನ್ನ ಪ್ರಾಣದಂತೆ ಪ್ರೀತಿಸಿಲ್ಲ ಅಂತಾನಾ ಅಂದರು ಅರ್ಜುನ್. ಮಹಾಪ್ರಭು, ನಿಮ್ಮ ಹತ್ರ ಮಾತಲ್ಲಿ ಗೆಲ್ಲೋದಕ್ಕೆ ನನ್ನಿಂದಾಗಲ್ಲ. ಅತ್ತ ಮದುವೆಯೂ ಆಗಿಲ್ಲ, ಇತ್ತ ಮಗು ಆಗಿಲ್ಲ, ಆಗಲೇ ಮಕ್ಕಳವರೆಗೆ ಹೋಗ್ಬಿಟ್ಟೆ ನಾನು. ಸರಿ, ಈ ನಡುವೆ ನಮ್ಮ ಷಷ್ಠಿ ಪೂರ್ತಿ ಕೂಡ ಬರುತ್ತೆ ಅಲ್ವಾ? ಆಗಲೇ ನಮ್ಮ ಮದುವೆ ಮತ್ತು ನಮ್ಮ ಮಕ್ಕಳ ಮದುವೆ ಎಲ್ಲವನ್ನ ಒಂದೇ ಮಂಟಪದಲ್ಲಿ ಮಾಡಿ ವಿಶ್ವ ದಾಖಲೆ ಮಾಡೋಣ ಅಂತ ಹೇಳ್ತಿದ್ದಂತೆ ಅರ್ಜುನ್ ಅವಳ ಬಾಯಿ ಮುಚ್ಚಿಸ್ತಾ. ಎಷ್ಟೇ ಹೋರಾಡಿದ್ರು ಸಿಂಹದ ಮುಂದೆ ಮೊಲದಾಟ ನಡೆಯುತ್ತಾ? ಆರು ಉಸಿರಿನ ಬಿಸಿಗೆ ಅವಳು ನಡುಗಿ ಹೋದ್ಲು. ಹೀಗೆ ಹೇಳು, ಷಷ್ಠಿ ಪೂರ್ತಿವರೆಗೆ ಹೀಗೆ ಮಾಡೋಣವಾ? ನಾನು ಮುದಿ ವಯಸ್ಸಿನವನು ಅಂತ ದಬಾಯಿಸ್ತಿದ್ಯಾ ಅಂತ ಅವಳು ತುಟಿ ಕಚ್ಚಿಬಿಟ್ರು. ಅರ್ಜುನ್ ಭುಜದ ಮೇಲೆ ಹುಗುರು ಹಚ್ತಾ, ನನ್ನ ಮಾನ್ಸ್ಟರ್ ಯಾವಾಗಲೂ ಯಂಗ್, ಮದುವೆ ಆದಾಗ ಹೇಗಿದ್ರು ಈಗಲೂ ಅಷ್ಟೇ ಬಲವಾಗಿದ್ದಾರೆ ಅಂತ ಅವರ ಗಡ್ಡ ಎಳೆದ್ಲು. ಅವಳು ಕುತ್ತಿಗೆ ಹತ್ರ ಮುಖ ಇಟ್ಟು ಗಾಢವಾಗಿ ಉಸಿರಾಡ್ತಾ, ಲವ್ ಯು. ಅಬ್ಬಾ, ಹೊರಗೆ ಮೋಡ ಏನಾದರೂ ಗುಡುಕ್ತಾ? ನಿನ್ನ ಬಾಯಿಂದ ಇಂಥ ಅಪರೂಪ ಪದ ಬಂತಲ್ಲ. ಹರ್ಷ ತಯಾರಾಗಿ ಬರೋಷ್ಟರ ಸೂರ್ಯ ಮುಖದ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ಸೂರ್ಯ ಹೊರ್ಟು ಹೋದ್ರಾ? ಹ್ಞೂ. ಏನಾಯಿತು? ಏನಿಲ್ಲ ಸರ್. ಫಸ್ಟ್ ಸರ್ ಅನ್ಬೇಡ, ಅಣ್ಣ ಅಥವಾ ಬ್ರೋ ಅಂತ ಕರಿ. ನಾನು ನಿನಗೆ ಯಾವ ರೀತಿ ತಮ್ಮ ಆಗ್ತೀನಿ? ಇಷ್ಟು ಮೃದು ಸ್ವಭಾವದವನನ್ನು ನನ್ನ ಪುಟ್ಟಿ ಪ್ರೀತಿಸಿದ್ಲಾ? ಯಾವ ವಿಷಯದಲ್ಲಾದರೂ ಧೈರ್ಯವಾಗಿರ್ಬೋದು, ಆದರೆ ಮನಸ್ಸು ಕೊಟ್ಟವ್ರ ಮುಂದೆ ಮೃದುವಾಗಲೇಬೇಕು ಸರ್. ಈಗ ಖುಷಿಯಿಂದ ನಿನಗೇನು ಸಮಸ್ಯೆ? ಅರ್ಜುನ್ ಸರ್ಗೆ ನಿನ್ನ ಪ್ರೀತಿ ಬಗ್ಗೆ ಗೊತ್ತು, ಅದಕ್ಕೆ ನೀನು ಇಲ್ಲಿದೆಯಾ? ಅವ್ರು ಒಪ್ಪಿದ ಮೇಲೆ ನೀನು ಇನ್ಯಾಕೆ ನಿಂಗೆ ಚಿಂತೆ? ನಾನು ಖುಷಿಯಾಗಿ ಸರಿಯಾದವನಲ್ಲ ಸರ್. ಯಾವ ವಿಷಯದಲ್ಲಿ? ಪ್ರೀತಿ ಕೊಡೋದ್ರಲ್ಲ ಅಥವಾ ಆಸ್ತಿ ಅಂತಸ್ತು ಕೊಡೋದ್ರಲ್ಲ ಅಂದಾಗ ಸೂರ್ಯ ತಲೆ ತಗ್ಗಿಸ್ದ. ನೋಡು ಸೂರ್ಯ, ಹಣ ಪ್ರೀತಿಯನ್ನು ಕೊಡಲ್ಲ, ಆದರೆ ಪ್ರೀತಿಗಾಗಿ ಹಣ ಗಳಿಸಬಹುದು. ನಿನ್ನ ವಯಸ್ಸು 21 ಅಷ್ಟೇ, ಈಗಲೇ ನಿನ್ನ ಜೀವನ ಶುರುವಾಗಿದೆ. ಇಂಜಿನಿಯರಿಂಗ್ ಮುಗಿಸು, ನಿನಗೆ ಯಾವುದೇ ಸಹಾಯ ಬೇಕಿದ್ರೂ ನಾನು ಮಾಡ್ತೀನಿ. ಮಾನ್ಸ್ಟರ್ ಅದಕ್ಕೆ ಅವಕಾಶ ಕೊಡಲ್ಲ, ಆದರೂ ನಾನು ಮಾಡ್ತೀನಿ. ನಿನ್ನ ಸ್ವಶಕ್ತಿಯಿಂದ ನಿನ್ನಲ್ಲೂ ಸ್ವಲ್ಪ ಸಮಯ ಬೇಕು. ಹತ್ತಿರ ಇದ್ದರೆ ನೀವಿಬ್ಬರು ನೋವು ಪಡ್ತೀರಿ ಅಂತ ಅವಳನ್ನ ಮುಂಬೈ ಕಳಿಸ್ತಿದ್ದಾರೆ. ಸೊ ಅವಳು ನಿಮಗೆ ಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡು. ನನ್ನ ಹೀರಾಳಿಗೆ ನಾನು 8 ವರ್ಷ ಕಾದಿದ್ದೀನಿ. ನನ್ನ ತಂದೆ ಸಹಾಯ ಪಡೆಯದೆ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ. ಆದರೂ ನಮ್ಮ ಮದುವೆಗೆ ಮಮ್ಮಿ ಅಡ್ಡಿಯಾಗಿದ್ದಾರೆ. ನಿನಗೆ ಆ ಸಮಸ್ಯೆ ಇಲ್ಲ ಅಲ್ವಾ? ಹಾಗಾಗಿ ಗಮನ ಎಲ್ಲ ಸಂಪಾದನೆ ಮೇಲೆ ಇರಲಿ. ಖುಷಿಯನ್ನು ಮಹಾರಾಣಿಯಂತೆ ನೋಡ್ಕೊಳ್ಳೋಷ್ಟು ಸಂಪಾದಿಸಿ ಆಮೇಲೆ ಮಾನ್ಸ್ಟರ್ ಹತ್ರ ಕೇಳು, ಯಾರೂ ಅಡ್ಡ ಬರಲ್ಲ ಅಂದ. ಈಗ ನಿಮ್ಮ ಮದುವೆಗೆ ನಿಮ್ಮ ತಾಯಿ ಅಡ್ಡಿಯಾಗಿದ್ದಾರೆ ಸರ್? ಹೌದು, ಅದನ್ನೇ ಹೇಳ್ತಿದ್ದೀನಿ. ಯಾರಿಗೂ ಹೆದರದ ಮಾನ್ಸ್ಟರ್ ನನ್ನ ತಾಯಿ ಬಗ್ಗೆ ಯಾಕೆ ಇಷ್ಟೊಂದು ಜಾಗ್ರತೆ ವಹಿಸ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅವಳ ಮನಸ್ಸು ಬದಲಿಸಿ ಮದುವೆ ಮಾಡಿಕೊಂಡ್ರೆ ಏನು ಲಾಭ? ಮದುವೆ ಆದಮೇಲೆ ಹೀರಾಳನ್ನು ನೋಯಿಸ್ತೇ ಇರ್ತಾಳಾ? ಅದಕ್ಕೆ ಮದುವೆ ಆದಮೇಲೆ ಅವ್ರನ್ನ ದೂರ ಇಟ್ಟರೆ ಅವರು ನಮ್ಮ ಮಧ್ಯೆ ಬರೋ ಅವಕಾಶವೇ ಇರಲ್ಲ. ಆದರೆ ಮಾನ್ಸ್ಟರ್ ಏನಾದರೂ ಯೋಚನೆ ಮಾಡ್ತಾರೆ ಎಂಬ ನಂಬಿಕೆಯಿಂದ ಸುಮ್ಮನಿದ್ದೀನಿ ಸೂರ್ಯ. ನಿಮ್ಮ ಅಮ್ಮನನ್ನು ಒಪ್ಪಿಸಲು ಏನಾದರೂ ಪ್ರಯತ್ನ ಮಾಡ್ತಿದ್ದೀರಾ? ಚರಿತಾ ಗೊತ್ತು ತಾನೇ ನಿನಗೆ? ಅವಳು ನನ್ನ ಸೋದರ ಸಂಬಂಧಿ ಅಂದಾಗ ಸೂರ್ಯ ಹೌದು ಅಂದ. ಅವಳಿಗೂ ನನಗೂ ಮದುವೆ ಮಾಡಬೇಕಂತ ನಮ್ಮಮ್ಮ ಮತ್ತು ಅತ್ತೆ ಆಸೆ ಪಟ್ಟಿದ್ರು. ಚರಿತಾ ಮೇಲೆ ನನಗೆ ಯಾವತ್ತೂ ಅಂತಹ ಭಾವನೆ ಬರಲಿಲ್ಲ. ಮನಸ್ಸಿಗೆ ಇಷ್ಟ ಇಲ್ಲದೆ ಮದುವೆಯಾಗಿ ಜೀವನ ಪೂರ್ತಿ ಇರೋದಕ್ಕೆ ಸಾಧ್ಯವೇ ಸೂರ್ಯ? ಮೊದಲು ಚರಿತಾ ಕೂಡ ಹಠಮಾರಿ ಆಗಿದ್ಲು. ಮೊನ್ನೆ ಅಜ್ಜಿ ಅವಳಿಗೆ ಅರ್ಥ ಮಾಡಿಸಿದ್ದಾರೆ. ನಾನು ಹೇಳಿದ್ದೀನಿ, ಆಗಾಗ ಅವಳು ಬದಲಾಗಿದ್ದಾಳೆ. ಈಗ ಅವಳು ಮದುವೆಯೂ ಆಗಿದೆ. ಆ ವಿಷಯ ನಮ್ಮ ಅಮ್ಮನಿಗೆ ಗೊತ್ತಾದರೆ ಮೊದಲು ಗಲಾಟೆ ಮಾಡ್ತಾರೆ, ಆಮೇಲೆ ಸುಮ್ಮನಾಗ್ತಾರೆ. ಆಮೇಲೆ ನಾನು ಹೀರಾಳನ ಮದುವೆ ಆದರೆ ಏನೂ ತೊಂದರೆ ಇರಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಮ ಸೋದರ ಸಂಬಂಧಿ ಮದುವೆ ಆಗಿದೆಯಾ? ಯಾವಾಗ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ದ. ಓ, ನಿನಗೆ ಈ ವಿಷಯ ಹೇಳಿಲ್ಲ ಅಲ್ವಾ? ತ್ರಿಲೋಕಿದಾನಲ್ಲ ಅವನು, ಮಲ್ಹೋತ್ರ. ಯಾರು ಅಂದ. ಅದೇ ಕಣೋ, ನಿನ್ನ ಚಿಕ್ಕಳಿಯ ಅಂತ ಪರಿಚಯ ಮಾಡಿದ್ನಲ್ಲ ಅವನು. ಅವನ ಸಂಬಂಧವನ್ನು ಅತ್ತೆ ಮತ್ತು ಮಾವ ಚರಿತಾಳಿಗಾಗಿ ನೋಡಿದ್ರು. ಅವನ ಆವೇಶದಲ್ಲಿ ಚರಿತಾಳ ಕುತ್ತಿಗೆಗೆ ತಾಳಿ ಕಚ್ಚಿಬಿಟ್ಟಿದ್ದಾನೆ ಅಂದಾಗ ಸೂರ್ಯನಿಗೆ ದೊಡ್ಡ ಆಘಾತ. ಹೀಗೂ ಮಾಡ್ತಾರಾ ಅಂದ. ನೀನಿನ್ನು ಹಳೆ ಕಾಲದಲ್ಲಿದೆಯಾ ಸೂರ್ಯ? ಬಲವಂತವಾಗಿ ಮದುವೆ ಮಾಡ್ಕೊಳ್ಳೋದು ಆಮೇಲೆ ಪ್ರೀತಿಸೋದು ಈಗ ಕಾಮನ್. ಹುಡುಗಿಗೆ ಇಷ್ಟ ಇದ್ದರೆ ಪರವಾಗಿಲ್ಲ ಸರ್, ಇಷ್ಟ ಇಲ್ಲದೆ ಬಲವಂತವಾಗಿ ಮದುವೆ ಮಾಡೋದು ಹೇಗೆ ಸರಿಯಾಗುತ್ತೆ ಹೇಳಿ? ಸೂರ್ಯನ ಕೆನ್ನೆ ಹೇಳೋದು. ಹರ್ಷ ನಗ್ದ. ಸರ್, ನೀವೇನು ಅಂದ್ಕೊಳ್ತಿದ್ರೆ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಕೇಳಿ ಸೂರ್ಯ, ನನ್ನ ಹತ್ರ ಯಾಕೆ ಮುಜುಗರ? ನೀವು ಅವಳನ್ನ ಪುಟ್ಟಿ ಪುಟ್ಟಿ ಅಂತ ಕರಿಬೇಡಿ. ಅವಳಿಗೆ ಬೇಜಾರಾಗುತ್ತೆ. ಅವಳಿಗೆ ಬೇಜಾರಾದರೆ ನನಗೆ ನೋವಾಗುತ್ತೆ. ಓ, ಪುಟ್ಟಿ ಅಂದರೆ ನಿನಗೆ ನೋವಾ ಅಂತ ಹರ್ಷ ಜೋರಾಗಿ ನಗ್ತಾ. ಅವಳೇನು ಗಿಡ್ಡ ಅಲ್ಲ, ಚೆನ್ನಾಗಿ ಹೈಟ್ ಇದ್ದಾಳೆ. ಹೌದಾ? ನೀನು ನಿಂತರೆ ನಿನ್ನ ಪಕ್ಕದಲ್ಲಿ ಎಲ್ಲಿಗೆ ಬರ್ತಾಳೆ? ಭುಜದವರೆಗೂ ಬರ್ತಾಳೆ ಸರ್.
ಮತ್ತೆ ಗಿಡ್ಡ ತಾನೇ? ಅವಳೇನು ಗಿಡ್ಡ ಇಲ್ಲ, ನಾನೇ ಎತ್ತರ ಇದ್ದೀನಿ ಅಂತ ಸೂರ್ಯ ನಾಚುತ್ತಾ ಹೇಳ್ತಿದ್ದು ನೋಡಿ ಹರ್ಷ ಕಾಲೆಳ್ದ. ಸೊ ನನ್ನ ಮದುವೆಗೆ ವಿಲನಮ್ಮ, ನಿನಗೆ ಆ ಸಮಸ್ಯೆ ಇಲ್ಲ. ಹಾಗಾಗಿ ನಿನ್ನ ಕಾಲ ಮೇಲೆ ನೀನು ನಿಲ್ಲೋ ಪ್ರಯತ್ನ ಮಾಡು. ಖುಷಿ ಯಾವತ್ತಿದ್ರೂ ನಿನ್ನವಳೆ. ಒಂದು ವೇಳೆ ನೀನು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೂ ಆ ಇಬ್ಬರು ಮಾನ್ಸ್ಟರ್ಗಳು ನಿನಗೆ ಬಿಡಲ್ಲ. ನೀನು ಅವ್ರ ಹತ್ರ ಲಾಕ್ ಆಗಿಬಿಟ್ಟಿದ್ಯಾ. ಅವಳು ಬಿಟ್ಟರೆ ನನ್ನ ಮನಸ್ಸಿನಲ್ಲಿ ಯಾರೂ ಇಲ್ಲ ಸರ್. ಇನ್ನೊಂದು ಸಲ ಆ ಮಾತು ಅನ್ಬೇಡ. ನೀನು ನನ್ನ ತಮ್ಮ ಇದ್ದಂತೆ. ನಿನಗೆ ಹೇಗೆ ಓದು ನಡೆಯುತ್ತೆ ಅಲ್ವಾ? ಬಿಡುವಿನ ವೇಳೆಯಲ್ಲಿ ಆಫೀಸಿಗೆ ಬರ್ತೀಯಾ? ನಿನಗೆ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತೀನಿ ಅಂದಾಗ ಸೂರ್ಯ ಉತ್ಸಾಹದಿಂದ ಒಪ್ಕೊಂಡ. ಆದರೆ ತಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿರೋದಕ್ಕೆ ಹೇಳ್ದ. ಆ ಕೆಲಸ ಬಿಟ್ಬಿಡು, ನಾನು ಆಫೀಸ್ನಲ್ಲಿ ಕೆಲಸ ಮಾಡು, ನಾನೇ ನಿನಗೆ ಸಂಬಳ ಕೊಡ್ತೀನಿ ಅಂದಾಗ ಸೂರ್ಯ ಹರ್ಷನನ್ನು ಅಪ್ಕೊಂಡ. ಅಣ್ಣನ ಪ್ರೀತಿ ಅಂದರೆ ಹೀಗಿರುತ್ತೆ ಅಂತ ಮೊದಲ ಸಲ ಅನ್ನಿಸ್ತು ಅಂದ ಸೂರ್ಯ. ಹರ್ಷ ಅವನಿಗೊಂದು ಮಾತು ಕೊಡುವಂತೆ ಹೇಳ್ದ. ಏನು ಸರ್, ಮೊದಲು ಸರ್ ಅನ್ನೋದು ಬಿಟ್ಟು ಅಣ್ಣ ಅನ್ಬಾರ್ದಾ? ಸ್ವಲ್ಪ ಸಮಯ ಬೇಕು ರೂಢಿ ಆಗೋದಕ್ಕೆ. ಈಗಲೇ ಶುರು ಮಾಡು. ಹಾಂ ಸರಿ ಅಣ್ಣ. ಹಬ್ಬ ಎಷ್ಟು ಚೆನ್ನಾಗಿದೆ ಅಕ್ಕರೆ. ಆ ಪುಟ್ಟಿ ಕೇಳಿದ್ರೆ ಕುಣಿದು ಕುಪ್ಪಳಿಸ್ತಾಳೆ. ಸೂರ್ಯ ಮುಖ ಸಣ್ಣದಾದಾಗ ಸರಿ ಸರಿ, ನಾನು ಪುಟ್ಟಿ ಅಂತ ಅನ್ನಲ್ಲ ಸರಿನಾ ಅಂದ. ಈಗ ನನ್ನ ಅಣ್ಣ ಅಂತ ಕರೆದೆ ಅಲ್ವಾ, ಆ ನಂಬಿಕೆಗೆ ತಕ್ಕಂತೆ ನಿನಗೇನೇ ಬೇಕಿದ್ರು ತಕ್ಷಣ ನನ್ನ ಕೇಳಬೇಕು, ಅರ್ಥ ಆಯ್ತಾ? ನನಗೇನು ಬೇಕಿದ್ರು ಅರ್ಜುನ್ ಸರ್ ಕೊಡ್ತಾರಣ್ಣ. ಅದೆಲ್ಲ ಕಣೋ, ಮಾವನ ಹತ್ರ ಕೇಳೋದಕ್ಕಾಗದ ವಿಷಯಗಳು ಕೆಲವಿರುತ್ತವೆ. ಅವ್ಯಾವು? ಈಗ ಬೇಡ, ಮುಂದೆ ನಿನಗೆ ತಿಳಿಯುತ್ತೆ. ಬೆಳಿಗ್ಗೆ ಮಾವನ ಹತ್ರ ಮಾತಾಡಿ ನಿನ್ನ ಆಫೀಸ್ಗೆ ಕರೆದೊಯ್ಯೋ ಬಗ್ಗೆ ಕೇಳ್ತೀನಿ ಅಂದ. ಸರಿ. ನಿನ್ನ ಖುಷಿ ಬಿಟ್ಟು ಹೋಗ್ತಾಳೆ ಅಂತ ಬೇಜಾರಿದೆಯಾ? ಇದೆ, ಆದರೆ ಅವಳ ಕೆರಿಯರ್ ಮತ್ತು ಅವಳ ಇಷ್ಟದ ಕೆಲಸಕ್ಕಾಗಿ ಹೋಗ್ತಿದ್ದಾಳಲ್ವ, ಅದಕ್ಕೆ ಸಂತೋಷವೂ ಇದೆ. ಹೀಗೆ ಮಾತಾಡ್ತಾ ಪಕ್ಕದಲ್ಲಿ ಗಾಢ ನಿದ್ದೆಯಲ್ಲಿದ್ದ ಕಾರ್ತಿಕ್ನನ್ನು ನೋಡಿ ಇಬ್ಬರು ನಕ್ಕಿದ್ರು. ಮುಂಜಾನೆ 7 ಗಂಟೆ ಆದರೂ ಹುಡುಗರಿನ್ನೂ ಕೆಳಗೆ ಬಂದಿರಲಿಲ್ಲ. ಪೂಜೆ ಮುಗಿದು ತಿಂಡಿಯು ತಯಾರಾಗಿತ್ತು. ಲಕ್ಷ್ಮೀಕಾಂತ್ ಮತ್ತು ಚಂದ್ರಮೌಳಿ ವಾಕಿಂಗ್ ಮುಗಿಸಿ ಬಂದರು. ಅರ್ಜುನ್ ಜಿಮ್ ಮುಗಿಸಿ ಬರೋ ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಬಿಸಿ ತಿಂಡಿ ಇತ್ತು. ಖುಷಿ ಕೂಡ ಬೇಗ ತಯಾರಾಗಿ ಸೂರ್ಯನಿಗಾಗಿ ಕಾಯ್ತಿದ್ಲು. ಋತುಗೆ ಶಾಲೆ ಇರೋದ್ರಿಂದ ಅವನು ಬೇಗ ಬಂದಿದ್ದ. ಅರ್ಜುನ್ ಋತುಗೆ ಶೂ ಹಾಕ್ತಿದ್ರೆ, ಡ್ಯಾಡಿ ನಾಡಿದ್ದು ಫುಟ್ಬಾಲ್ ಮ್ಯಾಚ್ ಇದೆ, ಎಲ್ಲರೂ ಬರಬೇಕು ಅಂದ. ಪ್ರತಿದಿನ ಹೇಳುತ್ತಲೇ ಇದೆಯಾ ಕಣೋ, ಮರೆಯಲ್ಲ ಬಿಡು ಅಂದ್ಲು ವಾಸವಿ. ಡ್ಯಾಡಿ ಮತ್ತು ಮಮ್ಮಿ ಖಂಡಿತ ಬರಬೇಕು. ಬರ್ತೀವಿ ಕಣೋ ಅಂತ ಅನ್ವಿಕಾ ತನ್ನ ತಿಂಡಿಯನ್ನು ಅವನಿಗೆ ತಿನ್ನಿಸ್ತಿದ್ರು. ಅಷ್ಟರಲ್ಲಿ ಹರ್ಷ, ಸೂರ್ಯ ಮತ್ತು ಕಾರ್ತಿಕ್ ಬಂದರು. ಗುಡ್ ಮಾರ್ನಿಂಗ್ ಸರ್ ಅಂದ ಸೂರ್ಯ ಮತ್ತು ಕಾರ್ತಿಕ್. ಹರ್ಷ ಖುಷಿ ಪಕ್ಕದಲ್ಲಿ ಕೂತ್ಕೊಂಡ. ಸೂರ್ಯನ ನೋಡಿ ಖುಷಿ ಹಾಯ್ ಅಂದ್ಲು. ಋತು ತನ್ನ ಮ್ಯಾಚ್ ಬಗ್ಗೆ ಹರ್ಷನಿಗೆ ಹೇಳ್ದ. ಖಂಡಿತ ಬರ್ತೀನಿ ಡಾರ್ಲಿಂಗ್, ನಿಮ್ಮ ತಂಡವೇ ಗೆಲ್ಲೋದು. ಆದರೆ ಒಂದು ಸ್ಕೂಲ್ ಬರ್ತಾ ಇದೆಯಂತೆ ಬಾವಾ, ಅಲ್ಲಿ ತುಂಬ ಒಳ್ಳೆಯ ಆಟಗಾರರಿದ್ದಾರೆ ಅಂದ ಋತು. ಸ್ಪರ್ಧೆ ಅಂದಮೇಲೆ ಹಾಗಿರ್ಬೇಕು ಕಣೋ, ಆಗಲೇ ಮಜಾ ಬರೋದು. ಇವತ್ತು ನಿನ್ನನ್ನು ನಾನೇ ಬಿಡ್ತೀನಿ ಬನ್ನಿ ಅಂದ ಹರ್ಷ. ಬೇಡ ಅಂದ ಅರ್ಜುನ್. ಹರ್ಷನ ಮುಖ ಸಣ್ಣದಾಯಿತು. ನಾನು ಭಾವನ ಜೊತೆ ಹೋಗ್ತೀನಿ ಡ್ಯಾಡಿ ಪ್ಲೀಸ್ ಅಂತ ಋತು ಕೇಳಿದಾಗ ಒಪ್ದ. ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತಿದ್ದಾರೆ ಮಾವ ಅಂತ ಹರ್ಷ ಗುಣಗ್ದ. ಚರಿ, ನೀನು ಜರ್ಮನಿಗೆ ಯಾವಾಗ ಹೋಗ್ತೀಯಾ ಅಂದ. ಈ ವಾರದಲ್ಲೇ ಹೋಗ್ತೀನಿ ಬಾವ ಅಂದ್ಲು ಚರಿತಾ. ಅರ್ಜುನ್ ಹರ್ಷನನ್ನು ಸೂಕ್ಷ್ಮವಾಗಿ ನೋಡಿದ್ರು. ಚರಿತಾಳನ್ನು ಜರ್ಮನಿಗೆ ಕಳಿಸಿ ರೇಷ್ಮಾ ಮತ್ತು ಕವಿತಾಳನ್ನು ಒಪ್ಸೋ ಹರ್ಷನ ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ ಅಂತ ಕಾದು ನೋಡಬೇಕು. ಚರಿತಾ ಹೋಗ್ತಿದ್ದಾಳೆ ಅಂತ ತಿಳಿದು ಖುಷಿ ಪಾರ್ಟಿ ಬೇಕು ಅಂದ್ಲು. ನಾಳೆ ರಾತ್ರಿ ಸರಿನಾ ಅಂದರು. ಇಶಾ ಮತ್ತು ಹೀರಾ ಕೂಡ ಒಪ್ಪಿದ್ರು. ಅರ್ಜುನ್ ಸೂರ್ಯನ ತನ್ನ ಕಂಪ್ನಿಯಲ್ಲಿ ಸೇರಿಸ್ಕೊಳ್ಳೋದಾಗಿ ಹೇಳಿದ್ರು. ನಿನ್ನಿಷ್ಟ ಸೂರ್ಯ ಅಂದ ಅರ್ಜುನ್. ಅರ್ಚನೆಗೆ ಖುಷಿ ಆಯಿತು. ಖುಷಿ ಕೂಡ ನಕ್ಕಿದ್ಲು. ಸೂರ್ಯ ಸಂಕೋಚದಿಂದ ತಲೆ ತಗ್ಗಿಸ್ದ. ತಿಂಡಿ ಆದಮೇಲೆ ಅನ್ವಿಕಾ ಸ್ವರಾಜಮ್ಮ ಅಜ್ಜಿಗೆ ಸೀರೆ ಮತ್ತು ತಾಂಬೂಲ ಕೊಟ್ಟಳು. ಹರ್ಷ ಋತು ಜೊತೆ ಹೊರಟು. ಸೂರ್ಯ ಮತ್ತು ಸತ್ಯ ಅವರಿಗೆ ಬಟ್ಟೆ ಮತ್ತು ಸ್ವೀಟ್ ಕೊಟ್ಟ ಅನ್ವಿಕಾ ಆಗಾಗ ಮನೆಗೆ ಬರ್ತೀರಿ ಅಂದ್ಲು. ಅರ್ಜುನ್ ಅವರನ್ನ ಬಿಟ್ಟು ಬರೋದಾಗಿ ಕಾರ್ ತೆಗೆದ್ರು. ಅವ್ರು ಹೋಗೋದನ್ನೇ ಖುಷಿ ನೋಡ್ತಾ ನಿಂತಳು. ಎಲ್ಲರೂ ಹೋದ್ಮೇಲೆ ಮನೆ ಶಾಂತವಾಯಿತು. ಖುಷಿ ಸುಮ್ಮನೆ ಟಿವಿ ನೋಡ್ತಿದ್ರು, ಮನಸ್ಸು ಬೇರೆ ಕಡೆ ಇತ್ತು. ಅನ್ವಿಕಾ ಮಗಳ ಪಕ್ಕ ಕೂತ್ಲು. ನಿನ್ನ ಮೇಲೆ ಕೋಪ ಇಲ್ವಾ ಮಮ್ಮಿ ಅಂತ ಖುಷಿ ಕೇಳಿದ್ಲು. ನಿಮ್ಮ ಡ್ಯಾಡಿ ಏನೇ ಮಾಡಿದ್ರು ನೀನು ಒಳ್ಳೆಯದಕ್ಕೆ ಅಂತ ನನಗೆ ನಂಬಿಕೆ ಇದೆ ಖುಷಿ. ನೀನು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಅದನ್ನು ನಾನು ಜಾಸ್ತಿ ದಿನ ಮಾಡಲ್ಲ ಮಮ್ಮಿ. ಏನು? ಓದು ಮುಗಿಯೋವರೆಗೆ ಅಷ್ಟೇ, ಆಮೇಲೆ ಮದುವೆ ಮಾಡ್ಕೊಳ್ತೀನಿ. ಅನ್ವಿಕಾ ಆಶ್ಚರ್ಯದಿಂದ ನೋಡಿದ್ದು. ಏನು ಹೇಳಿದೆ? ನಿನಗೆ ಕೇಳಿಸ್ದೆ ಅಂತ ನನಗೆ ಗೊತ್ತು ಮಮ್ಮಿ. ಕೇಳಿಸಿದೆ ಮಗಳೇ, ಆದರೆ ನಿನ್ನ ಬಾಯಿಂದ ಮದುವೆ ಅನ್ನೋ ಪದ ಕೇಳಿ ಆಘಾತವಾಯಿತು. ಮಾಡೆಲಿಂಗ್ ಮಾಡ್ತೀನಿ ಅಂದಳು, ಈಗ ಮದುವೆ ಅಂತಿದ್ಯಾ? ನಿನ್ನ ತಲೆಯಲ್ಲಿ ಏನು ನಡೀತಿದೆ? ನಿನಗೆ ನಿನ್ನ ಥರ ಒಬ್ಬ ಒಳ್ಳೆಯ ಗೃಹಿಣಿಯಾಗಿರಬೇಕು ಅಂತ ಇದೆ ಮಮ್ಮಿ. ಏನು ಇಷ್ಟು ದೊಡ್ಡ ಮಾತಂದುಬಿಟ್ಟೆ? 20 ವರ್ಷ ಆಗ್ತಾ ಬಂತು, ಅಡುಗೆ ಮನೆಯಲ್ಲಿ ಯಾವ ಬೇಳೆ ಎಲ್ಲಿದೆ ಅಂತ ಗೊತ್ತಿಲ್ಲ. ನೀನು ಗೃಹಿಣಿ ಆಗ್ತೀನಿ ಅಂದರೆ ನಗು ಬರುತ್ತೆ ಕಣೋ. ಗೃಹಿಣಿ ಆಗೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ಈಗಲೇ ಕಲಿಸ್ಕೊಡು ಮಮ್ಮಿ, ಕಲ್ತ್ಕೊಳ್ತೀನಿ. ಏನಾಯಿತು? ನಿನಗೆ ಮುಂಬೈನಲ್ಲಿ ಏನಾದರೂ ಆಯಿತಾ ಅಂತ ಅನ್ವಿಕಾ ಗಾಬರಿಯಿಂದ ಕೇಳಿದ್ಲು. ಅಯ್ಯೋ ಪ್ಲೀಸ್ ಮಮ್ಮಿ, ಅಷ್ಟೊಂದು ಯೋಚನೆ ಮಾಡಬೇಡ. ಏನಾದರೂ ಆಗಿದ್ರೆ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಆ ಬಣ್ಣದ ಪ್ರಪಂಚ ನನಗೆ ಕಷ್ಟ ಅನ್ನಿಸ್ತಿದೆ. ಉಸಿರು ಕಟ್ಟಿದಂತ ಆಗ್ತಿದೆ. ಯಾವಾಗಲೂ ಮೇಕಪ್ ಡ್ರೆಸ್ ಅಂದ್ರೆ ಆಗಲ್ಲ. ಎಲ್ಲರ ಮುಂದೆ ನನ್ನನ್ನು ತೋರಿಸ್ಕೊಳ್ಳೋದು ಇಷ್ಟ ಆಗ್ತಿಲ್ಲ. ನಾನೊಬ್ಬ ಒಳ್ಳೆಯ ಗೃಹಿಣಿಯಾಗಿ ಒಂದು ಕುಟುಂಬ ಕಟ್ಟಲು ಬಯಸ್ತೀನಿ. ನೀನು ನಮ್ಮೆಲ್ಲರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಯಾ. ನಿನ್ನಂತೆ ನನಗೂ ಎಲ್ರಿಗೂ ಪ್ರೀತಿ ಹಂಚಬೇಕು ಅಂತಿದೆ ಮಮ್ಮಿ.
ಅಷ್ಟೆಲ್ಲ ಅಜ್ಜಿ ಬಂದರು. ಕೇಳಿಸ್ಕೊಳ್ತಿದ್ದೀರಾ ಅತ್ತೆ ನಿಮ್ಮ ಮೊಮ್ಮಗಳ ಮಾತುಗಳನ್ನ ಅಂದ್ಲು ಅನ್ವಿಕಾ. ಈ ಕಾಲದಲ್ಲಿ ಮದುವೆ ಯಾಕೆ ಸಂಸಾರ ಮಾಡ್ತೀನಿ ಅನ್ನೋ ಹುಡುಗಿಯರು ಎಷ್ಟು ಜನ ಇದ್ದಾರೆ. ಇವಳು ದೊಡ್ಡವಳಾಗಿದ್ದಾಳೆ, ಆದರೆ ಈಗಲೇ ಮದುವೆ ಮಾಡಲ್ಲ. ಮೊದಲು ನೀನು ಓದು ಮುಗಿಬೇಕು ಅಂದರು ಅಜ್ಜಿ. ಹೀರಾ ಮತ್ತು ಅರ್ಶನ್ ಮದುವೆ ಮೊದಲು ಆಗಲಿ ಅಂದ್ಲು ಖುಷಿ. ಚರಿತಾ ಜರ್ಮನಿಗೆ ಹೋದ್ಲು. ಮನೆಗೆ ಹೋದಾಗ ಅವಳ ತಾಯಿ ಕವಿತಾ ಮತ್ತು ಅರ್ಶನ್ ತಾಯಿ ರೇಷ್ಮಾ ಅವಳನ್ನು ನೋಡಿ ಆಘಾತಗೊಂಡ್ರು. ಬಂದೆ ಚರಿತಾ, ಹರ್ಷ ಅಲ್ಲಿ ಏನು ಮಾಡ್ತಿದ್ದಾನೆ ಗೊತ್ತಾ, ನಿನ್ನ ಬಿಟ್ಟು ಹೀರಾಳ ಜೊತೆ ಸುತ್ತಿದ್ದಾನೆ ಅಂದ್ಲು ರೇಷ್ಮಾ. ಚರಿತಾಳಿಗೆ ತುಂಬ ಕೋಪ ಬಂತು. ರೇಷ್ಮಾ ತನ್ನ ಫೋನಲ್ಲಿ ಖುಷಿ ಮತ್ತು ಹರ್ಷನ್ ಫೋಟೋ ತೋರಿಸಿದ್ಲು. ನೋಡಿದ್ಯಾ ಕುಟುಂಬವನ್ನ ಹೇಗೆ ಬುಟ್ಟಿಗೆ ಹಾಕೊಂಡಿದೆ ಅಂತ. ಅತ್ತೆ ಅದು ಫ್ಯಾಷನ್ ಶೋ ಸಮಯದಲ್ಲಿ ತೆಗೆದು ಫೋಟೋ ಇರಬಹುದು, ನೀನು ತಪ್ಪು ತಿಳ್ಕೊಬೇಡ ಅಂದ್ಲು ಚರಿತಾ. ಏನು ಅವರ ಪರವಾಗಿ ಮಾತಾಡಿದ್ಯಾ? ಸರಿ ನೀನು ಹೋದ ಕೆಲಸ ಏನಾಯಿತು? ಸಕ್ಸಸ್ ಆಯಿತು, ಮದುವೆ ಮಾಡ್ಕೊಂಡು ಬಂದೆ ಅತ್ತೆ ಅಂತ ತನ್ನ ಕೊರಳಿನ ತಾಳಿಯನ್ನು ತೋರಿಸಿದ್ಲು ಚರಿತಾ. ರೇಷ್ಮಾ ಮತ್ತು ಕವಿತಾ ಸ್ತಬ್ಧರಾದರು. ಕವಿತಾ ಚರಿತಾಳ ಕೆನ್ನೆಗೆ ಹೊಡೆದ್ಲು. ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ಚರಿತಾ? ನಿನ್ನ ಮದುವೆ ಬಗ್ಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಅಂತ ಕವಿತಾ ಅವಳನ್ನ ಹಿಡಿದು ಅಲುಗಾಡಿಸಿದ್ಲು. ಯಾಕಮ್ಮ ಇಷ್ಟು ಸಿಟ್ಟು? ನೀವು ನೋಡಿದ ಸಂಬಂಧವನ್ನೇ ನಾನು ಮದುವೆ ಆಗಿದ್ದೀನಿ. ರಘುರಾಮ್ ಮಲ್ಹೋತ್ರ ಮಗ ತ್ರಿಲೋಕ್ ಮಲ್ಹೋತ್ರಾನೇ ನಂಗೆ ತಾಳಿ ಕಟ್ಟಿದ್ದು ಅಂದ್ಲು ಚರಿತಾ. ಕವಿತಾಳಿಗೆ ತುಂಬ ಸಿಟ್ಟು ಬಂತು. ಅರ್ಶನಿಗೆ ಭಯ ಹುಟ್ಟಿಸಲು ಆ ಸಂಬಂಧ ನೋಡಿದೆ ಅಷ್ಟೇ, ಅವನಿಗೆ ಕೊಟ್ಟು ಮದುವೆ ಮಾಡೋದಕ್ಕಲ್ಲ. ಅವನದನ್ನು ಗಂಭೀರವಾಗಿ ತೊಗೊಂಡಿದ್ದಾನೆ ಮಮ್ಮಿ. ಕೇವಲ ನಿಮ್ಮ ತಪ್ಪಿನಿಂದ ನನ್ನ ಜೀವನ ಹೀಗಾಗಿದೆ. ಅವನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ, ಇದಕ್ಕೆ ಹರ್ಷ ಭಾವನೆ ಸಾಕ್ಷಿ ಅಂದ್ಲು. ಅವರು ಸಾಮಾನ್ಯದವರಲ್ಲ ಮಮ್ಮಿ, ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನಮ್ಮ ಕುಟುಂಬವನ್ನೇ ನಾಶ ಮಾಡ್ತಾರೆ. ಹಾಗಾಗಿ ಮದುವೆ ಬಗ್ಗೆ ಯೋಚನೆ ಮಾಡಿ. ಅತ್ತೆ ನನಗೂ ಹರ್ಷ ಭಾವನಿಗೂ ಮದುವೆ ಅನ್ನೋ ಮಾತು ಬಿಟ್ಬಿಡಿ. ಈಗ ನಾನು ಬೇರೆಯವ್ರ ಹೆಂಡತಿ. ಅವನು ತಾಳಿ ಕಟ್ಟಿದ್ರೆ ನೀನು ಒಪ್ಕೊಳ್ಬೇಕಾ? ಮೊದಲು ಅದನ್ನು ತೆಗೆದುಹಾಕು ಅಂದ್ಲು ರೇಷ್ಮಾ. ಯಾಕೆ ತೆಗಿಲಿ? ಇದೇ ತಾಳಿಯನ್ನು ಹರ್ಷಭಾವ ಕಟ್ಟಿದ್ರೆ ಅದು ಮದುವೆ ಆಗ್ತಿತ್ತಾ ಮಮ್ಮಿ ಅಂತ ಚರಿತಾ ನೇರವಾಗಿ ಕೇಳಿದ್ಲು. ಇಬ್ಬರು ಸುಮ್ಮನಾದರು. ನನ್ನ ಜೀವನದ ಬಗ್ಗೆ ನಾನೇ ನಿರ್ಧರಿಸ್ತೀನಿ. ತ್ರಿಲೋಕ್ ಕುಟುಂಬದ ಜೊತೆ ಮಾತಾಡಿ ಮದುವೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಚರಿತಾ ತನ್ನ ರೂಮಿಗೆ ಹೋಗಿ ಮಲಗಿದ್ಲು. ರೇಷ್ಮಾಳಿಗೆ ತುಂಬ ಕೋಪ ಬಂತು. ಇದೆಲ್ಲ ಅರ್ಜುನ್ ಪ್ಲ್ಯಾನ್ ಇರಬೇಕು. ಅವನು ತ್ರಿಲೋಕ್ನನ್ನು ಎತ್ಕಟ್ಟಿ ಹೀಗೆ ಮಾಡಿಸಿದ್ದಾನೆ. ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರಲ್ಲಿ ಅಂತ ರೇಷ್ಮಾ ಆ ರಾತ್ರಿಯೇ ಭಾರತಕ್ಕೆ ಬರೋದಕ್ಕೆ ಟಿಕೆಟ್ ಬುಕ್ ಮಾಡಿದ್ಲು. ಆಫೀಸ್ನಲ್ಲಿ ಹರ್ಷ ಮತ್ತು ಹೀರಾ ಮಾತಾಡ್ತಿದ್ರು. ಹರ್ಷನ ಎಡಗಣ್ಣು ಪದೇ ಪದೇ ಹಾರ್ತಿತ್ತು. ಏನಾಯ್ತು ಹರ್ಷ ಅಂದ್ಲು ಹೀರಾ ಕೇಳಿದ್ಲು. ನನ್ನ ಎಡಗಣ್ಣು ತುಂಬ ಹಾರ್ತಿದೆ, ಏನೋ ಕೆಟ್ಟದ್ದು ನಡೀತಿದೆ ಅನ್ನಿಸ್ತಿದೆ. ಚರಿತಾಳಿಗೆ ಫೋನ್ ಮಾಡಿದ್ರು. ಚರಿತಾ ವಿಷಯ ತಿಳಿಸಿದ್ಲು. ರೇಷ್ಮಾತೆ ಈಗಾಗಲೇ ಭಾರತಕ್ಕೆ ಹೊರಟಿದ್ದಾರೆ. ಹರ್ಷನ ಕೈಯಿಂದ ಫೋನ್ ಜಾರ್ ಬಿತ್ತು. ಅಮ್ಮ ಬರ್ತಿದ್ದಾರೆ ಹೀರಾ, ನನ್ನ ಕಣ್ಣು ಅದಕ್ಕೆ ಹಾರ್ತಿದ್ವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.